ನಾವ ಪ್ರಿವಿಯಸ್ ವಿಡಿಯೋದಾಗ ಫೈಲ್ ಲೂಪ್ ನೋಡಿದ್ವಿ. ಈ ವಿಡಿಯೋದಾಗ ಡು ವೈಲ್ ಲೂಪ ಆಮೇಲೆ ಫಾರ್ ಲೂಪ ನೋಡೋಣ ಅಂತ. ಡು ವೈಲ್ ಲೂಪ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರ ಯಾವಾಗ ನಮ್ದ ಯೂಸ್ ಕೇಸ್ ಅಟ್ಲೀಸ್ಟ್ ಒಂದರೆ ಸಲ ಕಂಡೀಷನ್ ಮೀಟ್ ಆಗ್ಲಿ ಸಾಕರ ಬಿಡ್ಲಿ ಒಂದರೆ ಸಲ ನಮ್ದ ಲೂಪ್ ದಾಗಿರುವಂತ ಬಾಡಿ ಎಕ್ಸಿಕ್ಯೂಟ್ ಆಗ್ಬೇಕನ್ನುವಂತ ರಿಕ್ವೈರ್ಮೆಂಟ್ ಇರ್ತೈತಿಲ್ಲ ಅವಾಗ ನಾವ ಡು ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಸೊ ಇದ್ರ ಸಿಂಟ್ಯಾಕ್ಸ್ ಈ ರೀತಿ ಇರ್ತೈತಿ. ಸೊ ಇಲ್ಲಿ ಏನಾಕೈತಿ ಅಂದ್ರೆ ಕಂಟ್ರೋಲ್ ಬಾಡಿನ ಎಕ್ಸಿಕ್ಯೂಟ್ ಮಾಡಿಬಿಡ್ತೈತಿ. ಅದಾದ್ಮೇಲೆ ನಮ್ದು ಕಂಡೀಷನ್ ಏನೈತಲ್ಲ ಈ ರೀತಿ ಎಂಡಿಗೆ ಇರ್ತೈತಿ. ಡು ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ಬಿಡಿ ಇದನ್ನ. ಅದಾದ್ಮೇಲೆ ಲಾಸ್ಟಿಗೆ ಕಂಡೀಷನ್ ಚೆಕ್ ಮಾಡು. ಕಂಡೀಷನ್ ಲಾಸ್ಟಿಗೆ ಇರೋದ್ರಿಂದ ನಮ್ದ ಅಟ್ಲೀಸ್ಟ್ ಒಂದರೆ ಸಲ ಇದನ್ನ ಹಾಕೈತಿ ಪ್ರಿಂಟ್ ಹಾಕೈತಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ ಅಂತ ನಾವ 1 2 3 4 5 ಅಂತ ಹೇಳಿ ಬಂತ. ಸೊ ಇಲ್ಲಿ ಅಟ್ಲೀಸ್ಟ್ ಒಂದ್ಸಲಾರೆ ನಮ್ದ ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗೇ ಹಾಕೈತಿ. ಇದ್ರದ್ದು ಯೂಸ್ ಕೇಸ್ ಏನಂತಂದ್ರ ATM ಪಿನ್. ಸೊ ನಮ್ಗೆ ಇಲ್ಲಿ ಏನ್ ಮಾಡಾಕ್ತೈತಿ ಎಂಟರ್ ಯುವರ್ ATM ಪಿನ್ ಅಂತ ಹೇಳಿ ಕೊಡಾಕತೈತಿ. ಓಕೆ 1 2 3 ಅಂತ ಹೇಳಿ ಕೊಟ್ಟೆ. ನಾ ಕೊಟ್ಟಿರುವಂತ ಪಿನ್ ಏನಾಗೈತಿ ಇನ್ಕರೆಕ್ಟ್ ಐತಿ. ಸೊ ನಮಗೇನಾಯ್ತಾ ಇನ್ನೂ 2 ಅಟೆಂಪ್ಟ್ ಅದಾವ, ಇನ್ನೊಂದ್ಸಲ ಪಿನ್ ಎಂಟರ್ ಮಾಡ ಅಂತ ಹೇಳಿ ಬಿಡ್ತೆ. ಸೊ ನಾನು ಏನ್ ಮಾಡ್ತೀನಿ ಮತ್ತ 144 ಅಂತ ಹೇಳಿ ಕೊಟ್ಟೆ. ಸೊ ಇನ್ಕರೆಕ್ಟ್ ಪಿನ್ ಅಟೆಂಪ್ಟ್ಸ್ ಎಷ್ಟಾದ್ರು ನನಗ 2 ಆದ್ರು, ಇನ್ನೊಂದು ಅಟೆಂಪ್ಟ್ ಅಷ್ಟ ಉಳ್ದೈತಿ ಅಂತ ಹೇಳಿ ಪ್ರಿಂಟ್ ಮಾಡಾಕ್ತೈತಿ ಇದು. ನಾನು 1 2 3 4 ಅಂತ ಕರೆಕ್ಟ್ ಪಿನ್ ಕೊಟ್ಟೆ. ಅವಾಗ ನನಗ ಪಿನ್ ಕರೆಕ್ಟ್ ಎಕ್ಸೆಸ್ ಗ್ರಾಂಟೆಡ್ ಅಂತ ಹೇಳಿ ಬಂತು. ಇದನ್ನ ನಾವು ಡು ವೈಲ್ ಇಂದ ಯಾವ ರೀತಿ ಬರಾಕ್ತಿವಿ ಅಂತಂದ್ರ ಸೊ ನನ್ನ ಕರೆಕ್ಟ್ ಪಿನ್ ಏನೈತಿ 1 2 3 4 ಅಂತ ಹೇಳಿ ನಾ ಸೆಟ್ ಮಾಡಾಕತ್ತೀನಿ. ಓಕೆನಾ. ಆಮೇಲೆ ಅಟೆಂಪ್ಟ್ ಸಲುವಾಗಿ ಎಷ್ಟು ಅಟೆಂಪ್ಟ್ ನಾನು ಎಂಟರ್ ಮಾಡಿನಲ್ಲ ಅದನ್ನ ಕ್ಯಾಪ್ಚರ್ ಮಾಡಕ್ ಒಂದು ಇಂಟೀಜರ್ ಅಂತ ಹೇಳಿ ಒಂದು ತೊಗೊಳಾಕ್ತೀನಿ. ಇದ ನಂದು ಏನಂತಂದ್ರ ಲೂಪ್ ಕಂಟ್ರೋಲ್ ವೇರಿಯೇಬಲ್. ಸೊ ಇನಿಷಿಯಲಿ ಎಷ್ಟೈತಿದ 0 ಅಂತ ಹೇಳಿ ಅಸೈನ್ ಮಾಡಾಕತ್ತೀನಿ. ಸೊ ನಂದ ಡು ವೈಲ್ ಲೂಪ್ ದಾಗ ಇದನ್ನ ಏನ್ ಮಾಡಾಕ್ತೀನಿ ಅಪ್ಡೇಟ್ ಮಾಡಾಕ್ತೀನಿ, ಇನ್ಕ್ರಿಮೆಂಟ್ ಮಾಡಾಕತ್ತೀನಿ ನಾನು. ಮ್ಯಾಕ್ಸಿಮಮ್ ಅಟೆಂಪ್ಟ್ಸ್ ಎಷ್ಟು ಮಾಡ್ಬೇಕು ನಾನು ಕಂಪ್ಯಾರಿಸನ್ ಎದ್ರ ಜೊತೆ ಮಾಡ್ಬೇಕು ಈ ಅಟೆಂಪ್ಟ್ ನ ಮ್ಯಾಕ್ಸ್ ಅಟೆಂಪ್ಟ್ಸ್ ಜೊತೆ ನಾನು ಕಂಪೇರ್ ಮಾಡ್ಬೇಕು. ಅದಕ್ಕೆ ನಂದ ಇಲ್ಲಿ ಕೆಳಗಡೆ ಅಟೆಂಪ್ಟ್ಸ್ ಈಸ್ ಲೆಸ್ ದನ್ ಮ್ಯಾಕ್ಸ್ ಅಟೆಂಪ್ಟ್ಸ್ ಆಗುತ್ತೆ ನಾನು ನಂದಿದ ಡು ವೈಲ್ ದಾಗಿರುವಂತ ಸ್ಟೇಟ್ಮೆಂಟ್ಸ್ ರನ್ ಆಗ್ಬೇಕಂತೇಳಿ ನಾನು ಇಲ್ಲೇ ಇದನ್ನ ಮೆನ್ಷನ್ ಮಾಡಾಕತ್ತೀನಿ. ಇದು ನನ್ನ ಕಂಡೀಷನಲ್ ಸ್ಟೇಟ್ಮೆಂಟ್. ಓಕೆ ಎಂಟರ್ಡ್ ಪಿನ್. ಸೊ ನಾ ಏನ್ ಎಂಟರ್ ಮಾಡಿನಲ್ಲ ಪಿನ್ ಬೇಸಿಕಲಿ ನಾ ಎವ್ರಿ ಟೈಮ್ ನ ಪಿನ್ ನಾನು ಎಂಟರ್ ಮಾಡ್ಬೇಕಲ್ಲ ಅದ್ರ ಸಲುವಾಗಿ ನಾ ಎಂಟರ್ಡ್ ಪಿನ್ ಅಂತೇಳಿ ಒಂದು ವೇರಿಯೇಬಲ್ ತಗೊಂಡು ಎವ್ರಿ ಟೈಮ್ ನಾನು ಕನ್ಸೋಲ್ ಇಂದ ಆ ಪಿನ್ ಅನ್ನ ರೀಡ್ ಮಾಡ್ಕೊಳಕತ್ತೀನಿ. ಸೊ ಈಗ ರೀಡ್ ಮಾಡ್ಕೊಂಡಿರುವಂತ ಪಿನ್ ಅನ್ನ ನಾನು ಕರೆಕ್ಟ್ ಪಿನ್ ಜೊತೆ ಕಂಪೇರ್ ಮಾಡಾಕ್ತೀನಿ ಇಲ್ಲ. ಸೊ ಇನ್ ಕೇಸ್ ಎಂಟರ್ ಮಾಡಿರುವಂತ ಪಿನ್ ಆಮೇಲೆ ನಂದಿರೋ ಇಲ್ಲಿ ಕೊಟ್ಟಿರುವಂತ ಕರೆಕ್ಟ್ ಪಿನ್ ಎರಡು ಈಕ್ವಲ್ ಆಗಿತ್ತಂದ್ರೆ ಇದು ಪಿನ್ ಪಿನ್ ಕರೆಕ್ಟ್ ಎಕ್ಸೆಸ್ ಗ್ರಾಂಟೆಡ್ ಅಂತ ಹೇಳಿ ಬರ್ತೈತಿ. ಸೊ ಇಲ್ಲಿ ಯಾವಾಗ ನಾ ಪಿನ್ ಕರೆಕ್ಟ್ ಆಗಿ ಕೊಡ್ತೀನಲ್ಲ ಅವಾಗ ನಾನು ಕರೆಕ್ಟ್ ಪಿನ್ ಎಂಟರ್ಡ್ ಇನಿಷಿಯಲಿ ಫಾಲ್ಸ್ ಇರ್ತೈತಿ, ಕರೆಕ್ಟ್ ಪಿನ್ ಎಂಟರ್ಡ್ ಇಕ್ವಲ್ ಟು ಟ್ರೂ ಅಂತ ಸೆಟ್ ಮಾಡ್ತೀನಿ. ಆಮೇಲೆ ಇದರಿಂದ ಬ್ರೆಕ್ ಏನ್ ಮಾಡ್ತೈತಿ ಅಂದ್ರೆ ಬೇಸಿಕಲಿ ಈ ಲೂಪ್ ಇಂದ ಎಕ್ಸಿಟ್ ಮಾಡ್ತೈತಿ. ಅದು ಪೂರ್ತಿ ಈ ಲೂಪ್ ಇಂದ ನಮ್ದು ಎಕ್ಸಿಟ್ ಆಕೈತಿ. ಸೊ ಇಲ್ಲಿ ಚೆಕ್ ಮಾಡಾಕತ್ತೀನಿ ಅಟೆಂಪ್ಟ್ಸ್ ಎಷ್ಟೈತಿ. ಇನ್ ಕೇಸ್ ನಮ್ದು ಅಟೆಂಪ್ಟ್ಸ್ ಮ್ಯಾಕ್ಸ್ ಅಟೆಂಪ್ಟ್ಸ್ ಈಕ್ವಲ್ ಆಗಿತ್ತು ಆಮೇಲೆ ನಾವು ಕರೆಕ್ಟ್ ಪಿನ್ ಒಂದ್ಸಲನು ನಾವು ಎಂಟರ್ ಮಾಡಿಲ್ಲ ಅಂತಂದ್ರೆ ಅವಾಗ ಟೂ ಮೆನಿ ಅಟೆಂಪ್ಟ್ಸ್ ಯುವರ್ ಅಕೌಂಟ್ ಇಸ್ ಲಾಕ್ಡ್ ಅಂತ ಹೇಳಿ ಸ್ಟೇಟ್ಮೆಂಟ್ ಪ್ರಿಂಟ್ ಹಾಕೈತಿ. ಈ ರೀತಿ ನಾವು ರಿಯಲ್ ಯೂಸ್ ಕೇಸ್ ದಾಗ ಅಂದ್ರೆ ಇನ್ನೊಂದ ಬಾಡಿ ಆಫ್ ದ ಫೈಲ್ ಲೂಪ್ ಅಟ್ಲೀಸ್ಟ್ ಒಂದ್ಸಲಾರೆ ನಾ ಎಕ್ಸಿಕ್ಯೂಟ್ ಮಾಡಕ್ ಬಿಡಬೇಕು. ಅಂದ್ರೆ ಅಟ್ಲೀಸ್ಟ್ ನಾನು ಒಂದ್ಸಲಾರಿ ATM ಪಿನ್ ಅನ್ನ ಎಂಟರ್ ಮಾಡಕ್ ಬಿಡಬೇಕು. ಸೊ ಈ ರೀತಿ ಯೂಸ್ ಕೇಸಸ್ ಒಳಗಡೆ ಡು ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಇನ್ನೊಂದ್ಸಲ ನೋಡೋಣ ಅಂತ ನಾವೇನ್ ಮಾಡಾಕತ್ತೀವಿ ಅಂತಂದ್ರ ಎಂಟರ್ ಯುವರ್ ಪಿನ್ ಅಂತ ಹೇಳಿ ಕೊಟ್ಟಿವು. ಸೊ ನಾ ಏನ್ ಮಾಡಾಕತ್ತೀನಿ ಕನ್ಸೋಲ್ ಇಂದ ಈ ಪಿನ್ ಅನ್ನ ಕ್ಯಾಪ್ಚರ್ ಮಾಡಾಕತ್ತೀನಿ ಎಂಟರ್ ಪಿನ್. ಸೊ ಏನ್ ಬಂತಿಲ್ಲ 1 2 3 ಅಂತ ಹೇಳಿ ಕೊಟ್ಟೆ 1 2 3. ಸೊ ಎಂಟರ್ ಮಾಡಿರುವಂತ ಪಿನ್ ಕರೆಕ್ಟ್ ಪಿನ್ ಜೊತೆ ಈಕ್ವಲ್ ಐತೆನ ಇಲ್ಲ. ಸೊ ಅದಕ್ಕೆ ನನ್ನ ಸ್ಟೇಟ್ಮೆಂಟ್ ಏನ್ ಬಂತ ಇನ್ ಕರೆಕ್ಟ್ ಪಿನ್ ಅಟೆಂಪ್ಟ್ಸ್ ಲೆಫ್ಟ್ ಏನಾಯ್ತಾ ಮ್ಯಾಕ್ಸ್ ಅಟೆಂಪ್ಟ್ಸ್ ಎಷ್ಟಿತ್ತಂದ 3 ಐತಿ. ಈಗ ಮ್ಯಾಕ್ಸ್ ಅಟೆಂಪ್ಟ್ಸ್ ಒಳಗ ನಾ ಎಷ್ಟು ಮಾಡಿದೆ ಈಗ ಅಟೆಂಪ್ಟ್ 1 ಮಾಡಿದೆ. 3 ಮೈನಸ್ 1 ಅಂತಂದ್ರೆ 2 ಅಟೆಂಪ್ಟ್ಸ್ ಲೆಫ್ಟ್ ಎಷ್ಟಾಯ್ತು 2 ಅಂತೇಳಿ ನನ್ ಪ್ರಿಂಟ್ ಆಯ್ತು. ಸೊ ಅಗೇನ್ ನಂದೇನ್ ಕಂಡೀಷನ್ ಐತಿ ಅಟೆಂಪ್ಟ್ಸ್ ಎಷ್ಟಾಯ್ತ ಅಂತ 1 ಆಯ್ತು, ಮ್ಯಾಕ್ಸಿಮಮ್ ಅಟೆಂಪ್ಟ್ಸ್ 3 ಆಯ್ತು. 1 ಈಸ್ ನಾಟ್ ಲೆಸ್ ದೆನ್ 3 ಹೌದಾ. 1 ಈಸ್ ಲೆಸ್ ದೆನ್ 3 ಈ ಕಂಡೀಷನ್ ಟ್ರೂ ಆಯ್ತು. 1 ಈಸ್ ಲೆಸ್ ದೆನ್ 3 ಐತೆ ಹೌದಾ. ಈ ಕಂಡೀಷನ್ ಟ್ರೂ ಆಗಿದ್ದ ಸಂಬಂಧ ಅಗೇನ್ ಇನ್ನೊಂದ್ಸಲ ನನಗೆ ಎಂಟರ್ ಪಿನ್ ಮಾಡಾಕ ಕೇಳಾಕತೈತಿ. ಇಲ್ಲ ನಾನು 144 ಅಂತ ಹೇಳಿ ಕೊಟ್ಟೆ. ಅಗೇನ್ ನಾನು ಇದನ್ನ ಸ್ಕ್ಯಾನರ್ ಇಂದ ರೀಡ್ ಮಾಡ್ಕೊಳಕತ್ತೀನಿ. ಸೊ 144 ಈಕ್ವಲ್ ಟು ನಂದ 1 2 3 4 ಐತೆನಾ ಇಲ್ಲ. ಅಗೇನ್ ಅಂದಿದ ಇನ್ ಕರೆಕ್ಟ್ ಪಿನ್ ಅಂತ ಹೇಳಿ ಬಂತು. ಅಟೆಂಪ್ಟ್ಸ್ ಎಷ್ಟಾಯ್ತು ಈಗ 2 ಆಯ್ತು, ಮ್ಯಾಕ್ಸಿಮಮ್ ಅಟೆಂಪ್ಟ್ಸ್ ಎಷ್ಟೈತಿ 3 ಮೈನಸ್ 2 ಅಂತಂದ್ರ
1 ಆಯ್ತಾ. ಸೊ ಅದಕ್ಕೆ ನನಗೆ ಇದು ಇನ್‌ಕರೆಕ್ಟ್ ಪಿನ್ ಅಟೆಂಪ್ಟ್ಸ್ ಲೆಫ್ಟ್ 1 ಅಂತೇಳಿ ಬಂತ. ಸೊ ಇಲ್ಲಿ ನಾನು ಲಾಸ್ಟ್ ಅಟೆಂಪ್ಟ್‌ದಾಗ ಮತ್ತ್ ನನ್ನ ಕಂಟ್ರೋಲ್ ಫ್ಲೋ ಹೋಯ್ತು. 2 ಈಸ್ ಲೆಸ್ ದೆನ್ 3 ಐತಿ. ಅಗೇನ್ ಈ ಕಂಡೀಷನ್ ಫುಲ್‌ಫಿಲ್ ಆಯ್ತಾ. ನಂದು ಕಂಟ್ರೋಲ್ ಸ್ಟೇಟ್ಮೆಂಟ್ ಬಂತ. ಎಂಟರ್ ಯುವರ್ ಪಿನ್ ಅಂತೇಳಿ ಕಾಣತೈತಿ. ನಾನು ಈ ಸಲ ಕರೆಕ್ಟ್ ಪಿನ್ ಕೊಟ್ಟೆ. 1 2 3 4 ಅಂತೇಳಿ. ಸೊ 1 2 3 4 ಅಂತೇಳಿ ಕೊಟ್ಟಾಗ ನಂದ ಪಿನ್ ಕರೆಕ್ಟ್ ಆಕ್ಸೆಸ್ ಗ್ರಾಂಟೆಡ್ ಆಕ್ಸೆಸ್ ಸಿಕ್ತ. ಆಮೇಲೆ ನಾ ಇದನ್ನ ಮಾಡ್ತೀನಿ ಪಿನ್ ಕರೆಕ್ಟ್ ಎಂಟರ್ಡ್ ಅಂತ ಹೇಳಿ ಐತ್ಲ ಇದನ್ನ ನಾನು ಫಾಲ್ಸ್ ಇದ್ದದ ಟ್ರೂ ಅಂತ ಸೆಟ್ ಮಾಡಾಕತ್ತೀನಿ. ಸೊ ಅವಾಗ ಇದು ಬ್ರೇಕ್ ಏನ್ ಮಾಡುತ್ತೆ ಇದು ಒನ್ ಆಫ್ ದ ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಇದೆ ಬ್ರೇಕ್ ಕಂಟಿನ್ಯೂ ಅಂತ ಬ್ರೇಕ್ ಏನ್ ಮಾಡುತ್ತೆ ಇದನ್ನ ಮುಂದೆ ಎಕ್ಸಿಕ್ಯೂಟ್ ಮಾಡಾಕ ಬಿಡಂಗಿಲ್ಲ ಯಾಕಂದ್ರೆ ಕರೆಕ್ಟ್ ಪಿನ್ ಸಿಕ್ಬಿಟ್ಟೈತಿ. ಇಲ್ಲಿಂದ ಏನಾಗ್ತೈತಿ ಇದ ಹೊರಗಡೆ ಬರ್ತೈತಿ. ಹೊರಗೆ ಬಂದ ನಂದು ಅಟೆಂಪ್ಟ್ಸ್ ಎಷ್ಟೈತಿ ನಂದೆಲ್ಲ ಅಟೆಂಪ್ಟ್ ಇನ್ಕ್ರಿಮೆಂಟ್ ಆಗೈತೆ. ಅಟೆಂಪ್ಟ್ 3 ಆಗೈತಿ ಆಮೇಲೆ ಅಟೆಂಪ್ಟ್ಸ್ 3 ಆಗೈತಿ. ಸೊ ಈ ಕೇಸ್ದಾಗ ಇನ್ ಕೇಸ್ ಏನಾಗಬಾರ್ದು ನಂದ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬಾರ್ದು. ಯಾಕಂದ್ರೆ ನಾ ಇಲ್ಲಿ ಆಲ್ರೆಡಿ ಕರೆಕ್ಟ್ ಪಿನ್ ಕೊಟ್ಟಿನ ಥರ್ಡ್ ಅಟೆಂಪ್ಟ್‌ದಾಗ. ಅದ್ರ ಸಲುವಾಗಿ ನಾನು ಇನ್ನೊಂದ ನಾಟ್ ಕಂಡೀಷನ್ ಹಾಕೊಂಡಿನಿ. ಮ್ಯಾಕ್ಸಿಮಮ್ ಅಟೆಂಪ್ಟ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಅಟೆಂಪ್ಟ್ಸ್ ಇತ್ತು. ಆಮೇಲೆ ನಾನು ಕರೆಕ್ಟ್ ಪಿನ್ ಎಂಟರ್ ಮಾಡ್ಲಿಕ್ಕಂದ್ರೆ ಅವಾಗ ಅಷ್ಟೇ ನನಗೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬೇಕು ಅಂತ ಹೇಳಿ. ಸೊ ಈ ರೀತಿ ನಮ್ದ ಯೂಸ್ ಕೇಸ್ ಇತ್ತಂದ್ರ ಅಟ್ಲೀಸ್ಟ್ ಒಂದ್ ಸಲಾರೆ ನಮ್ದ ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನುವಂಥ ಕೇಸಸ್ದಾಗ ನಾವು ಡೂ ವೈಲ್ ಲೂಪ್‌ನ ಯೂಸ್ ಮಾಡ್ತೀವಿ ನಾವು. ಇನ್ನೊಂದು ಸಲ ಇದನ್ನ ರನ್ ಮಾಡಿ ನೋಡೋಣ ಅಂತ. ಅಂದ್ರೆ ನಾನು ಯಾವ ಟೈಮ್‌ದಾಗೂ ನಾನು ಕರೆಕ್ಟ್ ಪಿನ್‌ನ ಎಂಟರ್ ಮಾಡಂಗಿಲ್ಲ. ಸೊ 4 4 ಅಂತ ಹೇಳಿ ಕೊಟ್ಟೆ. ನಂದೇನು ಹೇಳ್ತಿಲ್ಲ ಇನ್‌ಕರೆಕ್ಟ್ ಪಿನ್ ಅಟೆಂಪ್ಟ್ಸ್ ಲೆಫ್ಟ್ 2 ಅಂತ ಹೇಳಿ ಬಂತು. ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಯ್ತು. ಅಗೇನ್ ನಂದು ಕಂಟ್ರೋಲ್ ಸ್ಟೇಟ್ಮೆಂಟ್ ಇಲ್ಲಿ ಬಂದೈತಿ. ಎಂಟರ್ ಯುವರ್ ಪಿನ್ ಅಂತ ಹೇಳಿ ಕೇಳಾಕತೈತಿ. ನಾನು 7 7 ಅಂತ ಹೇಳಿ ಕೊಟ್ಟೆ. ಎಷ್ಟು ಉಳಿತು ಅಗೇನ್ ನಂದು ಅಟೆಂಪ್ಟ್ಸ್ ಲೆಫ್ಟ್ 1 ಉಳಿದೈತಿ. ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿ ಅಗೇನ್ ನನಗೆ ಕಂಟ್ರೋಲ್ ಎಂಟರ್ ಯುವರ್ ಪಿನ್ ಅಂತ ಹೇಳಿ ವೇಟ್ ಮಾಡಾಕತೈತಿ. 8 7 8 7 8 ಅಂತ ಕೊಟ್ಟೆ. ಇನ್‌ಕರೆಕ್ಟ್ ಅಟೆಂಪ್ಟ್ ಏನಾಯ್ತ ನಂಬರ್ ಆಫ್ ಅಟೆಂಪ್ಟ್ಸ್ ಲೆಫ್ಟ್ 0 ಆಯ್ತಿದ. ಸೊ ಇಲ್ಲೇನಾಯ್ತ 3 ಇಸ್ ಲೆಸ್ ದೆನ್ 3 ಇಸ್ ಕಂಡೀಷನ್ ಏನಾಯ್ತ ಫೇಲ್ ಆತಿದ್ ನಂದ. 3 ನಾಟ್ ಲೆಸ್ ದೆನ್ 3 ಅದಕ್ಕೆ ಏನಾಯ್ತು ನನ್ನ ಕಂಡೀಷನ್ ಇಲ್ಲಿ ಬಂತ. ಅಟೆಂಪ್ಟ್ಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಹೌದು. ಆಮೇಲೆ ನಂದು ಕರೆಕ್ಟ್ ಪಿನ್ ಎಂಟರ್ಡ್ ಏನೈತಿ ಫಾಲ್ಸ್ ಸೆಟ್ ಐತಿ. ಸೊ ಈ ಕಂಡೀಷನ್ ಮೀಟ್ ಆಯ್ತು. ಅದಕ್ಕೆ ನನಗೆ ಟೂ ಮೆನಿ ಇನ್‌ಕರೆಕ್ಟ್ ಅಟೆಂಪ್ಟ್ಸ್ ಅಂತೇಳಿ ಬಂದ ಅಕೌಂಟ್ ಈಸ್ ಲಾಕ್ಡ್ ಅಂತೇಳಿ ಸ್ಟೇಟ್ಮೆಂಟ್ ಬಂದೈತಿ. ಸೊ ಈ ರೀತಿ ಇದ ಡೂ ವೈಲ್ ಲೂಪ್ ವರ್ಕ್ ಆಗ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ನಾವು ಫಾರ್ ಲೂಪ್ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ ಹೊಸದೇನಾರ ನಾವು ತಿಳ್ಕೊಳಾಕ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.